Hello everyone, welcome to Navras Maths Tutorials, exercise number 2.4, 8th question. ನೋಡಿ ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 8a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 12a ಸ್ಕ್ವೇರ್ ಬಿ ಪ್ಲಸ್ 6ab ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ನೋಡ್ತಾ ಇದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ ನೋಡಿ, ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ನೋಡೋಣ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ನೋಡಿ ಅದೇ ರೀತಿ ಇಲ್ವಾ, ಇಲ್ಲಿ a ಸ್ಕ್ವೇರ್ ಬಿ ಇದೆ, ಇಲ್ಲಿ ab ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ, ಇಲ್ಲಿಗೂ ಕ್ಯೂಬ್ ಇದೆ ಅಲ್ವಾ. ಇದು a ಪ್ಲಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪಾನ್ಷನ್ ಇದು. ಸೊ ಇದನ್ನ ನಾವು ಇವಾಗ ಈ ಫಾರ್ಮ್ ಅಲ್ಲಿ ಬರಿಬೇಕು ಅಷ್ಟೇ. ಓಕೆ, ನಮ್ಗೆ ಫಸ್ಟ್ ಏನ್ ಗೊತ್ತಾಗ್ಬೇಕು, ಎ ಏನಿದೆ ಬಿ ಏನಿದೆ ಅಂತ ಗೊತ್ತಾಗ್ಬೇಕು. ಈಗ ನೋಡಿ 8a ಕ್ಯೂಬ್ ಅಂತ ಇದೆ. ಎ ಕ್ಯೂಬ್ ಅಂದ್ರೆ ಏನೇ ಅಂತ ಅರ್ಥ, 8 ಅಂದ್ರೆ ಏನಂತ ಅರ್ಥ, 8 2 ಕ್ಯೂಬ್ ಆಗುತ್ತಲ್ವಾ. ಸೊ ನಾವೇನ್ ಬರಿಬಹುದು, 2a ಹೋಲ್ ಕ್ಯೂಬ್ ಆಯ್ತಲ್ವಾ. 8a ಕ್ಯೂಬ್ ಆಯ್ತು. ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಸೇಮ್ ಬಿ ಕ್ಯೂಬ್ ಇದೆ, ಬಿ ಕ್ಯೂಬ್ ಸಾಕು. ಇಷ್ಟು ನಮಗೆ ಗೊತ್ತಾಗ್ಬಿಟ್ರೆ ನಮ್ಗೆ ಎ ಏನಿದೆ ಅಂತ ಗೊತ್ತಾಯ್ತು. ಎ ಅಂದ್ರೆ ಇಲ್ಲಿ 2a ಆಯ್ತು, ಬಿ ಅಂದ್ರೆ ಬಿನೇ ಇದೆ. ಓಕೆ, ಈಗ ಸೇಮ್ ಎ ಪ್ಲಸ್ ಅಲ್ಲಿ ಏನಿದೆ 2a ಹೋಲ್ ಸ್ಕ್ವೇರ್, ಬಿ ಪ್ಲಸ್ ಅಲ್ಲಿ ಬಿ ಪ್ಲಸ್ 3 ಇಂಟು ಅಗೇನ್ ಎ ಪ್ಲಸ್ ಅಲ್ಲಿ 2a, ಬಿ ಪ್ಲಸ್ ಅಲ್ಲಿ ಬಿ ಸ್ಕ್ವೇರ್. ಓಕೆ, ಈಗ ಏನ್ ಮಾಡ್ಬೇಕು, ನಮ್ಗೆ ಎ ಗೊತ್ತಾಯ್ತು, ಬಿ ಗೊತ್ತಾಯ್ತಲ್ವಾ. ಸೊ 2a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಈ ಫಾರ್ಮ್ ಅಲ್ಲಿ ಬರಿಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ಇದನ್ನು ಮತ್ತೆ ಸ್ಕ್ವೇರ್ ಮಾಡಿ ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ, ಸಾಕು ಇಷ್ಟು ಬರೆದ್ರೆ ಸಾಕು. ಓಕೆ, ಇದನ್ನು ಅದೇ ಸೇಮ್ ಹಾಗೆ ಇದೆ ನೋಡಿ. 8a ಕ್ಯೂಬ್ ಏನಂದ್ರೆ ಮೈನಸ್ ಇದೆ ಇಲ್ಲಿ ಅಲ್ವಾ, ವ್ಯಾಲ್ಯೂಸ್ ಏನು ಸೇಮ್ ಇದೆ. ಸೊ ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ, a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3a ಬಿ ಸ್ಕ್ವೇರ್. ಇದು a ಮೈನಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪಾನ್ಷನ್. ಸೊ ಇಲ್ಲಿನೂ ಸೇಮ್ ಗೊತ್ತಾಯ್ತಲ್ವಾ, ಇಲ್ಲಿ ನಮ್ಗೆ 2a ಕ್ಯೂಬ್ ಅಂತ. ಸೊ 2a ಹೋಲ್ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಪ್ಲಸ್ ಅಲ್ಲಿ ನಾವು ಬರ್ಕೊಳ್ಳೋಣ, a ಇಸ್ ಈಕ್ವಲ್ಸ್ ಟು 2a ಅಂತ, b ಇಸ್ ಈಕ್ವಲ್ಸ್ ಟು b ಅಂತ. ಈಸಿ ಆಗುತ್ತೆ. 2a ಹೋಲ್ ಸ್ಕ್ವೇರ್ ಇಂಟು ಬಿ ಪ್ಲಸ್ 3 ಇಂಟು 2a ಇಂಟು ಬಿ ಸ್ಕ್ವೇರ್. ಓಕೆ, ಈಗ ನಮ್ಗೆ ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಸೊ 2a ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 27 ಮೈನಸ್ 125a ಕ್ಯೂಬ್ ಮೈನಸ್ 135a ಪ್ಲಸ್ 225a ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಏನಾಗತ್ತೆ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಆಗುತ್ತೆ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇಲ್ಲಿ ಎ ಏನು ಬಿ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್ ನಾವು. ಇಲ್ಲಿ ನೋಡಿ 27 ಅಂದ್ರೆ ಯಾವ್ದ್ರದ್ದು ಕ್ಯೂಬ್ ಆಗತ್ತೆ, 3 ಕ್ಯೂಬ್ ಆಗತ್ತಲ್ವಾ. ಮೈನಸ್ ಇಲ್ಲಿ ನೋಡಿ 125 ಇದು ಯಾವ್ದ್ರ ಕ್ಯೂಬ್ ಆಗತ್ತೆ, 5 ನಮ್ಗೆ ಗೊತ್ತಿದೆ. ಸೊ ಎ ಕ್ಯೂಬ್ ಅಂದ್ರೆ ಏನೇ ಆಯ್ತು, 5a ಹೋಲ್ ಕ್ಯೂಬ್ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಯ್ತಲ್ವಾ, a ಇಸ್ ಈಕ್ವಲ್ಸ್ ಟು 3, b ಇಸ್ ಈಕ್ವಲ್ಸ್ ಟು 5a. ಸೊ ಇಲ್ಲಿನೂ ಅಷ್ಟೇ ಬರಿಬೇಕು, 3 ಇಂಟು a ಏನಿದೆ ಅಗೇನ್ 3 ಏನೇ ಇದೆ, b 5a. ಓಕೆ, ಪ್ಲಸ್ ಅಗೇನ್ 3 ಇಂಟು a ಅಂದ್ರೆ ಸಾರಿ ಇಲ್ಲಿ a ಸ್ಕ್ವೇರ್ ಬಿ ಬರಿಬೇಕಲ್ವಾ, ಸಾರಿ ಇಲ್ಲಿ 3b ಸ್ಕ್ವೇರ್ ಅಂದ್ರೆ 5a ಸ್ಕ್ವೇರ್. ಓಕೆ, ಈಗ ನಮ್ಗೆ ಎ ಬಿ ಗೊತ್ತಾಯ್ತು. ಸೊ ಒಂದೇ ಸ್ಟೆಪ್ ಅಲ್ಲಿ ನಾವು 3 ಮೈನಸ್ 5a ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ ಸಾರಿ ಇಸ್ ದ ಆನ್ಸರ್. ಓಕೆ, ಆದ್ರೆ ಈ ಸ್ಟೆಪ್ ಕರೆಕ್ಟ್ ಆಗಿ ಬರಿಬೇಕು ನೋಡಿ. ನಾನು ಇಲ್ಲಿ ಸ್ಕ್ವೇರ್ ಹಾಕೋದ್ ಮರ್ತ್ಬಿಟ್ಟಿದ್ದೆ, ಹಂಗ್ ಬಿಡಬಾರ್ದು. ಓಕೆ, ಈಗ
ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. 64a³ ಮೈನಸ್ 27b³ ಮೈನಸ್ 144a²b ಪ್ಲಸ್ 108ab² ಅಂತ ಕೊಟ್ಟಿದ್ದಾರೆ. ಈಗ ನೋಡಿ 64 ಯಾವ್ದ್ರದ್ದು ಕ್ಯೂಬ್ ಆಗತ್ತೆ ನಮ್ಗೆ ಗೊತ್ತಲ್ವಾ? 4 4 16. 16 ಇಂಟು 4 ಮಾಡಿದ್ರೆ 4 6 24, 4 1 4 ಪ್ಲಸ್ 2 6 ಅಂದ್ರೆ 4³ ಅಂತ. ಓಕೆ, 4a³ ಮೈನಸ್ 27 ಅಂದ್ರೆ ಈಗ ತಾನೇ ಮಾಡಿದ್ವಲ್ವಾ 3b³ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಾಯ್ತು a ಇಸ್ ಈಕ್ವಲ್ಸ್ ಟು ಏನಿದೆ 4a ಇದೆ, b ಇಸ್ ಈಕ್ವಲ್ಸ್ ಟು 3b ಇದೆ. ಸೊ ಮೈನಸ್ 3 ಇಂಟು a², 4a² b ಅಂದ್ರೆ 3b ಇದೆ. ಓಕೆ, ಪ್ಲಸ್ 3 ಇಂಟು a ಅಂದ್ರೆ 4a, b ಅಂದ್ರೆ 3b². ಓಕೆ, ಇಲ್ಲಿ ನಮ್ಗೆ ಎ ಬಿ ಒಂದೇ ಬೇಕು. ಸೊ 4a ಮೈನಸ್ 3b³ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಫಿಫ್ತ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 27p³ ಮೈನಸ್ 1/216 ಮೈನಸ್ 9/2p² ಪ್ಲಸ್ 1/4p ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಆದ್ರೂ ಕೊಡ್ಲಿ, ನಮ್ಗೆ ಫಾರ್ಮುಲಾ ಅಪ್ಲೈ ಮಾಡಿ ಬರೆಯೋದಿದೆ. ಇಲ್ಲಿ ಮೈನಸ್ ಇದೆ, ಇಲ್ಲಿನೂ ಮೈನಸ್ ಇದೆ, ಸೊ ಮೈನಸ್ ಅಲ್ಲಿ ಬರುತ್ತೆ. ಇಲ್ಲಿ ಕ್ಯೂಬ್ ಇದೆ ಅಲ್ವಾ, ಸೊ a ಮೈನಸ್ b² ಐಡೆಂಟಿಟಿ ಯೂಸ್ ಆದ್ರೆ ನಮ್ಗೆ ಏನ್ ಬರುತ್ತೆ? a³ ಮೈನಸ್ b³ ಮೈನಸ್ 3a²b ಪ್ಲಸ್ 3ab². ಓಕೆ, ಈಗ ನಮ್ಗೆ ಎ ಏನು ಬಿ ಏನು ಗೊತ್ತಾದ್ರೆ ನಮ್ಗೆ ಈ ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಬರುತ್ತೆ. ಸೊ ಫಸ್ಟ್ ನೋಡಿ 27 ಅಂದ್ರೆ ಏನು? 3³ ಆಗುತ್ತಲ್ವಾ, ಸೊ 3p³ ಸೇಮ್ ವ್ಯಾಲ್ಯೂ ಆಯ್ತಲ್ವಾ, 27p³ ಆಯ್ತು. ಮೈನಸ್ 1 ನೋಡಿ 1 ಎರಡಕ್ಕೂ ಸೇರಿ ಕ್ಯೂಬ್ ಹಾಕೋಣ. ಓಕೆ, ಈಗ 216 1³ ಅಂದ್ರೂ ಒಂದೇ ಆಗುತ್ತೆ, ಸೊ ಒಂದೇ ಬರೆಯೋಣ. ಈಗ ಕೆಳಗಡೆ ನೋಡಿ 216 ಯಾವ್ದ್ರದ್ದು ಕ್ಯೂಬ್ ಆಗುತ್ತೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ನಾವು ಈ ರೀತಿ ನೋಡಿ ಫ್ಯಾಕ್ಟರ್ಸ್ ತೆಗಿತೀವಲ್ವಾ, 6 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 6 3 is 18, 3 ಉಳಿಯುತ್ತೆ, 36 ಆಯ್ತು. ಅಗೇನ್ 6 6 ನೋಡಿ 6 6 ಮತ್ತೆ 6 1 ಅಂದ್ರೆ 6³ ಆಯ್ತು. ಸೊ 1/6³ ಮೈನಸ್ 3 ಇಂಟು a². a ಅಂದ್ರೆ ಇಲ್ಲಿ ಗೊತ್ತಾಯ್ತಲ್ವಾ ನಮ್ಗೆ ಎ ಬಿ ಏನು ಅಂತ. ನೋಡಿ a ಇಸ್ ಈಕ್ವಲ್ಸ್ ಟು ಏನಿದೆ 3p ಇದೆ, b ಇಸ್ ಈಕ್ವಲ್ಸ್ ಟು 1/6 ಇದೆ. ಸೊ a² ಅಂದ್ರೆ 3p² b ಅಂದ್ರೆ 1/6 ಪ್ಲಸ್ 3a ಅಂದ್ರೆ 3p, b² 1/6 ಇದನ್ನ ರಬ್ ಮಾಡ್ತೀನಿ, 1/6² ಓಕೆ. ಈಗ ನಮ್ಗೆ ಎ ಬಿ ಬೇಕು, ಎ ಬಿ ಸಿಕ್ತು. ಸೊ 3p ಮೈನಸ್ 1/6³ ಇಸ್ ದ ಆನ್ಸರ್. ಓಕೆ, ಇನ್ನು ಇಷ್ಟಕ್ಕೆ ಬಿಡೋದು ಬೇಡ ಅಂತಂದ್ರೆ ನೋಡಿ 3p ಯಾವುದೇ ಎಲ್ಲ ಸಮ್ಸ್ಗೂ 3p ಮೈನಸ್ 1/6 ಇಂಟು 3p ಮೈನಸ್ 1/6 ಕ್ಯೂಬ್ ಇದೆ ಅಲ್ವಾ, 3 ಟೈಮ್ಸ್ ಬರಬೇಕು. ಈ ರೀತಿ ಕೂಡ ಇನ್ನೊಂದು ಸ್ಟೆಪ್ ಬರೆದು ಮುಗಿಸ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್